ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್. ಇಂದು ಶಾಲಾ ಶಿಕ್ಷಣ ಇಲಾಖೆಯು ಡಿಸೆಂಬರ್ 7ರಂದು ನಡೆಸಿದ್ದ ಕರ್ನಾಟಕ TET ಫಲಿತಾಂಶವನ್ನು ಇಂದು ಡಿಸೆಂಬರ್ 23 ಸಂಜೆ 4 ಗಂಟೆಗೆ ಪ್ರಕಟಗೊಳ್ಳಲಿದೆ ಅಂತೇಳಿ ತಿಳಿಸಿದ್ದಾರೆ. ಅದೇ ರೀತಿ ನಾನು ಈ ಫಲಿತಾಂಶವನ್ನು ಯಾವ ರೀತಿ ಚೆಕ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಸ್ಪರ್ಧಾಚಿತ್ರಣ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗ್ತವೆ. ಈಗ ನಾನು ಅದನ್ನ ಫಲಿತಾಂಶವನ್ನು ಯಾವ ರೀತಿ ಚೆಕ್ ಮಾಡೋದು ಅಂತೇಳಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಮೊದಲೇದಾಗಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ TET 2025 ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ. TET 2025 ಅಂತ ಸರ್ಚ್ ಮಾಡೋದ್ನಾಗ ಇಲ್ಲಿ ಒಂದು ಡೈರೆಕ್ಟು ಲಿಂಕ್ ಬರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2025 ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಡೈರೆಕ್ಟಾಗಿ ಒಂದು ರಿಸಲ್ಟ್ ಲಿಂಕ್ ಓಪನ್ ಆಗುತ್ತೆ. ನಾನು ಇಲ್ಲಿ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕ್ಲಿಕ್ ಮಾಡಿದ ನಂತರ ಡೈರೆಕ್ಟಾಗಿ ಇಲ್ಲಿ ಈ ಕರ್ನಾಟಕ TET 2025 ಫೈನಲ್ ಕೀ ಆನ್ಸರ್ ಮತ್ತು ಈ ಡೌನ್ಲೋಡ್ ಕರ್ನಾಟಕ TET ಎಲಿಜಿಬಿಲಿಟಿ ಟೆಸ್ಟ್ ಕಾಣಿಸ್ತದೆ. ಅಂದರೆ ಇಲ್ಲಿ ಕರ್ನಾಟಕ TET 2025 ಫೈನಲ್ ಕೀ ಆನ್ಸರ್ ಅಂತಿದ್ದಲ್ಲ, ಅಲ್ಲಿ ಕರ್ನಾಟಕ TET 2025 ರಿಸಲ್ಟ್ ಅಂತ ಬರುತ್ತೆ. ಆ ಬಂದ ತಕ್ಷಣ ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಆಗಲಿ ಅಥವಾ ನಿಮ್ಮ ಪಾಸ್ವರ್ಡ್ ಹಾಕಿ ನೀವು ಇಲ್ಲಿ ನಿಮ್ಮ ರಿಸಲ್ಟನ್ನ ನೋಡ್ಕೊಳ್ಬೋದು. ಆ ರಿಸಲ್ಟ್ ಯಾವ ಥರ ಇರುತ್ತೆ ಅಂತೇಳಿ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಇಲ್ಲಿ ಕ್ಯಾಡೆಟ್ ಕರ್ನಾಟಕ ಡೌನ್ಲೋಡ್ ಕರ್ನಾಟಕ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತಿದೆಯಲ್ಲ, ಆದರೆ ಸರ್ಟಿಫಿಕೇಟ್ ಈಗಲೇ ನಿಮಗೆ ಡೌನ್ ಮಾಡೋಕ್ಕೆ ಬರಲ್ಲ. ಆದರೆ ನಿಮ್ಮ ರಿಸಲ್ಟ್ ಏನಾದ್ರು ಕ್ವಾಲಿಫೈ ಆಗೋದು ಅಥವಾ ನಾಟ್ ಕ್ವಾಲಿಫೈ ಆಗೋದಂತ ಮಾತ್ರ ನೀವು ಚೆಕ್ ಮಾಡ್ಕೊಳ್ಬೋದು. ಅದರಿಂದ ಇಲ್ಲಿ ನಿಮ್ಮ ರಿಸಲ್ಟ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಬೋದು ಅದನ್ನೆಲ್ಲ ತಿಳಿಸಿದ್ದೀನಿ. ಹಾಗೆ ಇಲ್ಲಿ ಯಾವ ರೀತಿ ಇರುತ್ತೆ ನಿಮ್ಮ ನಾಟ್ ಕ್ವಾಲಿಫೈಡ್ ಅಥವಾ ಕ್ವಾಲಿಫೈಡ್ ಅಂತೇಳಿ ಅದನ್ನು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಒಂದ್ಸರಿ ನೋಡ್ಕೊಳ್ಬೋದು. ಇಲ್ಲಿ 2024 ಕರ್ನಾಟಕ TET ಎಲಿಜಿಬಿಲಿಟಿ ರಿಸಲ್ಟ್ ಕಾಣಿಸ್ತಾ ಇದೆ. ಅದನ್ನು ಇಲ್ಲಿ ಯಾವ ರೀತಿ ಇರುತ್ತೋ ತೋರಿಸ್ತಾ ಇದ್ದೀನಿ. ಇಲ್ಲಿ ಕರ್ನಾಟಕ TET ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕಾಣ್ತಿದೆ 2024 ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಹೆಸರು ಹಾಗೆ ನಿಮ್ಮ ರಿಜಿಸ್ಟರ್ ನಂಬರ್, ನಿಮ್ಮದು ಕ್ಯಾಟಗರಿ ಯಾವುದು, ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ನೀವು ಯಾವ ಪೇಪರ್ ಅಟೆಂಡ್ ಮಾಡಿರ್ತಾರಲ್ಲ ಅದನ್ನೆಲ್ಲ ತೋರಿಸ್ತಾ ಇರುತ್ತೆ. ಇಲ್ಲಿ ನೀವು ಎಷ್ಟು ಮಾರ್ಕ್ಸಿಗೆ ಎಷ್ಟು ಸ್ಕೋರ್ ಪಡೆದಿದ್ದೀರಾ ಮತ್ತು ಇಲ್ಲಿ ಯಾವ ಥರ ಇದೆ ಅಂತ ನೋಡ್ಕೊಳ್ಬೋದು. ಇಲ್ಲಿ ರೆಡ್ ಕಲರ್ ಬಂದರೆ ನೀವು ನಾಟ್ ಕ್ವಾಲಿಫೈಡ್ ಅಂತೇಳಿ, ಅಂದರೆ ಗ್ರೀನ್ ಕಲರ್ ಬಂದರೆ ಕ್ವಾಲಿಫೈಡ್ ಅಂತೇಳಿ ಬರುತ್ತೆ. ಈ ರೀತಿ ಬಂದಿದ್ದರೆ ನಿಮಗೆ ನೀವು TET ಪಾಸ್ ಆಗಿದ್ರೆ ಅಂತೇಳಿ. ಅಕಸ್ಮಾತ್ ಏನಾದ್ರು ನಾಟ್ ಕ್ವಾಲಿಫೈಡ್ ಅಂತ ಬಂದರೆ ನೀವು TET ಪಾಸ್ ಆಗಿಲ್ಲ, ನಿಮ್ಮ ಸ್ಕೋರ್ ನೀವು ಪಡ್ಕೊಂಡಿಲ್ಲ ಅಂತ ಅರ್ಥ. ಹಾಗೆ ಇಲ್ಲಿ ಏನಾದ್ರು ಕ್ವಾಲಿಫೈಡ್ ಅಂತ ಬಂದ ನಂತರ ಒಂದು ತಿಂಗಳು ಅಥವಾ ಒಂದು 15 ದಿನ ಒಳಗಡೆ ನಿಮ್ಮ ಸರ್ಟಿಫಿಕೇಟ್ ಕೂಡ ಅವರು ಡೌನ್ಲೋಡ್ ಮಾಡ್ಕೊಳ್ಬೋದು. ಯಾವ ಥರ ಅಂತ ಇಲ್ಲಿ ಒಂದು ಲಿಂಕ್ ತೋರಿಸಿದ್ದಲ್ಲ ಅದನ್ನ ಕ್ಲಿಕ್ ಮಾಡಿಕೊಂಡು ಡೌನ್ ಮಾಡ್ಕೊಳ್ಬೋದು. ಈಗಲೇ ಅವರು ಸರ್ಟಿಫಿಕೇಟ್ ಬಿಡೋಲ್ಲ, ಇಲ್ಲಿ ಕ್ವಾಲಿಫೈಡ್ ಆದ್ರೆ ಮಾತ್ರ ಕ್ವಾಲಿಫೈಡ್ ಅಂತೇಳಿ ಬಿಡ್ತಾರೆ. ಹಾಗೆ ನಿಮ್ಮ ಟೋಟಲ್ ಸ್ಕೋರ್ ಎಷ್ಟು ಪಡ್ಕೊಂಡ್ರೆ ಅಂತೇಳಿ ತೋರಿಸ್ತಾ ಹೋಗ್ತಾರೆ. ಹಾಗೆ ರಿಸಲ್ಟ್ ಬಿಟ್ಟ ತಕ್ಷಣ ನೀವು ಕೂಡ ನಿಮ್ಮ ರಿಸಲ್ಟ್ನ ಈಗ ಸರ್ಚ್ ಮಾಡ್ಕೊಳ್ಬೋದು. ಹೀಗೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಧನ್ಯವಾದಗಳು.